श्रीविघ्नराजं भजे श्रीविघ्नराजं भजे श्रीविघ्नराजं भजे। ಯಕ್ಷಗಾನ ಪ್ರಿಯರೇ ನಮಸ್ಕಾರ. ನನ್ನ ಹೆಸರು ವಿಶ್ವೇಶ್ವರ ಅಡಿಗ. ಊರು ಕುಂದಾಪುರ ತಾಲೂಕಿನ ಬಿಜೂರು ಗ್ರಾಮ. ನನಗೆ 3 ಮಂದಿ ಮಕ್ಕಳು, ವಾಣಿ, ಮುರಳೀಧರ ಮತ್ತು ವಿದ್ಯಾ. ಅವರಿನ್ನು 10, 8 ಮತ್ತು 6 ವರ್ಷ ವಯಸ್ಸಿನವರಾಗಿದ್ದಾಗಲೇ ಯಕ್ಷಗಾನ ರಂಗ ಪ್ರವೇಶದ ಅವಕಾಶ ಸಿಕ್ಕಿತು. ಸುಮಾರು 1990ರಿಂದ 1998ರವರೆಗಿನ 7-8 ವರ್ಷಗಳ ಅವಧಿಯಲ್ಲಿ ಈ 3 ತಂಡದಿಂದ ಉಡುಪಿ, ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು 2 ಗಂಟೆ ಅವಧಿಯ 100 ಕಾರ್ಯಕ್ರಮಗಳು ನಡೆದವು. ಅದರಲ್ಲಿಯೂ ಶಿರ್ಷಿ, ಬಚಕಾರು, ಸಾಲಿಗ್ರಾಮ ಮೇಳಗಳ ಆಟಗಳಲ್ಲಿ ಮೊದಲಿಗೆ ಈ ಮಕ್ಕಳ ಪ್ರದರ್ಶನಗಳನ್ನು ಏರ್ಪಡಿಸಲಾಗುತ್ತಿತ್ತು. ಅದನ್ನು ಪ್ರೇಕ್ಷಕರು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅಂದು ಹೆಚ್ಚಾಗಿ ಆಡುತ್ತಿದ್ದ ಪ್ರಸಂಗಗಳು ಶ್ರೀಕೃಷ್ಣ ಸಂಧಾನ, ಸುಧನ್ವ ಕಾಳಗ, ಜಾಂಬವತಿ ಕಲ್ಯಾಣ ಇತ್ಯಾದಿ. ಅದಾಗಿ ಈಗ ಸುಮಾರು 10 ವರ್ಷಗಳೇ ಕಳೆದಿವೆ. ಅಂದು ಅವರಿನ್ನು ಚಿಕ್ಕವರಿದ್ದಾಗ ಕೊಡುತ್ತಿದ್ದ ಕಾರ್ಯಕ್ರಮದ ಯಾವುದೇ ದಾಖಲೆಯನ್ನು ನಾವು ಮಾಡಿಸಿಲ್ಲ. ಈಗಲಾದರೂ 1-2 ಕಿರು ಕಾರ್ಯಕ್ರಮಗಳ ದಾಖಲೆಯನ್ನು ಮಾಡಿಸುವ ಪ್ರಯತ್ನವನ್ನು ಈ ಮೂಲಕ ಮಾಡುತ್ತಿದ್ದೇವೆ. ಅದನ್ನು ವೀಕ್ಷಿಸಲಿರುವ ನಿಮಗೆಲ್ಲ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರುವ ಪ್ರಸಂಗಗಳು ಶ್ರೀಕೃಷ್ಣ ಸಂಧಾನ ಮತ್ತು ಸುಧನ್ವ ಕಾಳಗ. ಇದಕ್ಕೆ ಹಿಮ್ಮೇಳದಲ್ಲಿ ಶ್ರೀ ಹೇರಂಜಾಲು ಗೋಪಾಲಗಾಣಿಗ ಮತ್ತು ಸಂಗಡಿಗರು, ವೇಷಭೂಷಣ ಉರಾಳರ ಬಳಗ ಕೋಟ, ವಿಡಿಯೋ ರೆಕಾರ್ಡಿಂಗ್ ಶ್ರೀ ಉದಯ ಪಡಿಯಾರ್ ಉಪ್ಪಂದ, ಲೈಟ್ ಮತ್ತು ಮೈಕ್ ಶಶಿ ಸೌಂಡ್ಸ್ ನಾಯಕನಕಟ್ಟೆ. ಶ್ರೀಕೃಷ್ಣ ಸಂಧಾನದಲ್ಲಿ ಶ್ರೀಕೃಷ್ಣನಾಗಿ ವಾಣಿ, ಕೌರವನಾಗಿ ಮುರಳೀಧರ, ವಿದುರನಾಗಿ ವಿದ್ಯಾ. ನಮಸ್ಕಾರ. ಚಾರುತರ ವಿಲಾಸ, ಚಾರುತರ ವಿಲಾಸ, ಇಂದ್ರನಂದನ ಭಾವ ಕರುಣ ಸಂಜೀವ, ಇಂದ್ರನಂದನ ಭಾವ ಕರುಣ ಸಂಜೀವ. ದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವರು ತಟ್ಟನೆ ಒಡ್ಡೋಲಗೆ ಕೊಟ್ಟ ಬಂದ ಬರೀ ವಿಶೇಷವಿದೆ. ಅಯ್ಯ, ವಸುದೇವ ದೇವಕಿಯರ ಸುತನಾಗಿ ಅವತರಿಸಿದ ನಾನು ಬಾಲ್ಯದಲ್ಲಿಯೇ ಶಕಟ, ಧೇನುಕ, ಕಂಸ ಮೊದಲಾದ ದುರುಳ ರಾಕ್ಷಸರನ್ನು ಹನನ ಮಾಡಿ ಇದೀಗ ಸಜ್ಜನರಾದ ಪಾಂಡವರ ಪಕ್ಷವನ್ನು ವಹಿಸಿ ಆ ಮೂಲಕ ಧರ್ಮ ಸಂಸ್ಥಾಪನೆಗೆ ದುಡಿಯುತ್ತಿದ್ದೇನೆ. ದ್ಯೂತದಲ್ಲಿ ಆದ ಒಪ್ಪಂದದ ಪ್ರಕಾರ ಪಾಂಡವರು 12 ವರ್ಷ ವನವಾಸ,
ಮತ್ತು 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ. ಹಾ. ಇನ್ನು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪಡೆದುಕೊಂಡು ಕೌರವನೊಂದಿಗೆ ಅನ್ಯೋನ್ಯವಾಗಿರಲು ಬಯಸುತ್ತಿದ್ದಾರೆ. ಆದುದರಿಂದ ನನ್ನನ್ನು ಈ ಉಪಪ್ಲವದಿಂದ ಹಸ್ತಿನಾಪುರಕ್ಕೆ ಸಂಧಾನಕ್ಕಾಗಿ ಕಳುಹಿಸುತ್ತಿದ್ದಾರೆ. ಅಂತೆಯೇ ಧನುಜಾರಿಯೇ ದ್ರೌಪದಿಯ ಸಂತೈಸಲು ದ್ರೌಪದಿಯ ಸಂತೈಸಲನ್ನೆಗವ ಮಣಿಮಯವರು ತಮವು ದಾರುಕವು ತರಲು ದುರ್ಜನರೆಡೆಗೆ ಪೋಪುದ ಅಗಣಿತಾಯುಧವ ಸಾತ್ಯಕ್ಕೆ ತುಂಬಿದವು ರಥದೊಳು ದುರ್ಜನರೆಡೆಗೆ ಪೋಪುದ ಅಗಣಿತಾಯುಧವ ಸಾತ್ಯಕ್ಕೆ ತುಂಬಿದವು ರಥದೊಳು ದ್ರೌಪದಿಯನ್ನು ಪಾಂಡವರನ್ನು ಸಂತೈಸಿದಂತಾಯ್ತು. ಅಂತೆಯೇ ನನ್ನ ಸಾರಥಿಯಾದ ದಾರುಕ ಮಣಿಮಯವಾದ ರಥವನ್ನು ಸಿದ್ಧಪಡಿಸಿದ್ದಾನೆ. ನಮ್ಮ ರಕ್ಷಣೆಗೆ ಇರಲಿ ಎಂದು ಸಾತ್ವಿಕೆಯು ಆಯುಧಗಳನ್ನು ತುಂಬಿದ್ದಾನೆ. ಇದೇ ಮಂಗಲ ಮುಹೂರ್ತ ಅನಿಮಿಷರು ಜಯವೆನಲು ಮಂಗಲ ಮುಹೂರ್ತದಲ್ಲಿ ವನಜಾಕ್ಷ ಮುರಗರನು ಬರುವನಾರೋ ಗಣೆಗೆ ಮುರಗರನು ಬರುವನಾರೋಗಣೆಗೆ ತಮ್ಮ ಮಂದಿರಗೆಂದು ಗುರು ಭೀಷ್ಮ ವರಕೃಪಾದಿಗಳು ತರತರ ಸುವಸ್ತುವ ಕೂಡಿಕೊಂಡಿರಲು ಗುರು ಭೀಷ್ಮ ವರಕೃಪಾದಿಗಳು ತರತರ ಸುವಸ್ತುವ ಕೂಡಿಕೊಂಡಿರಲು ಕೌರವಂ ಬರುವ ಅಚ್ಯುತನೆನುತ ಬರುವನಚ್ಯುತನೆನುತಲಿ ವರದಿವ್ಯ ರಸಭರಿದಡುಗೆಯೋ ಮಾಡಿರಲು ಕುರುರಾಯ ಉಳಿದೆಲ್ಲರಾಲಯ ಹೊಕ್ಕು ಎಲ್ಲರಾಲಯವ ಹೊಕ್ಕು ಸತ್ಕರುಣದಿವು ಕುಶಲವ ಬೆಸಗೊಳ್ಳುತ್ತ ಸತ್ಕರುಣದಿವು ಕುಶಲವವು ಬೆಸಗೊಳ್ಳುತ್ತ ವಿದುರ ನರಮನೆಗೈದಿದ ವಾಯುವೇಗವನ್ನು ಮೀರಿ ರಥವು ಹಸ್ತಿನಾವತಿಗೆ ಬಂದು ಸೇರಿದೆ. ಮಾರ್ಗದಲ್ಲಿ ಕಣ್ವ ನಾರದ ಕಶ್ಯಪ ಪರಶುರಾಮಾದಿ ಮುನಿವೃಂದದವರು ನನ್ನೊಡನೆ ಸೇರಿಕೊಂಡು ಬಂದಿದ್ದಾರೆ. ಈ ಹಸ್ತಿನಾವತಿಯನ್ನು ವೈಭವವಾಗಿ ಶೃಂಗರಿಸಿದ್ದಾರೆ. ಶ್ರೀಕೃಷ್ಣನು ತಮ್ಮ ಮನೆಗೆ ಆರೋಹಣೆಗೆ ಬರುತ್ತಾನೆಂದು ಭೀಷ್ಮ, ದ್ರೋಣ, ಕೃಪ ಮೊದಲಾದವರಲ್ಲದೆ ದುರ್ಯೋಧನನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ಆದರೆ ನಾನು ಈಗ ಇಲ್ಲಿ ಹೋಗಬೇಕಾಗಿರುವುದು ಯಾರ ಮನೆಗೂ ಅಲ್ಲ, ನನ್ನ ಭಕ್ತ ಮಹಾಜ್ಞಾನಿಯಾದ ವಿದುರನ ಮನೆಗೆ ಹೋಗಬೇಕಾಗಿದೆ. ನಮ್ಮ ರಥ ಈಗ ನೇರ ನೋಡಿದ ನೋಡಿದವು ಕಣ್ದಣಿಯೇ ಚಿನ್ಮಯನ ಮೂರ್ತಿಯ ಮಾಡಿದವು ನಿಯತ ಸಂಸ್ತುತಿಗಳನ್ನು ಮಾಡಿದವು ನಿಯತ ಸಂಸ್ತುತಿಗಳು ಪಿರಿದು ಕೊಂಡಾಡಿದವು ತನಗೆ
ಲಕ್ಷ್ಮೀ ರಮಣ ದಯವಾದನೆನುತಲ ವಿದುರನಂದು ತನಗೆ ಲಕ್ಷ್ಮೀ ರಮಣ ದಯವಾದನೆನುತಲ ವಿದುರನಂದು ಆಹಾ, ಚಿನ್ಮಯ ಮೂರ್ತಿಯಾದ ಶ್ರೀಕೃಷ್ಣನನ್ನು ನೋಡಿದಷ್ಟು ಮನಸ್ಸಿಗೆ ತೃಪ್ತಿಯಾಗುತ್ತಿಲ್ಲ. ಅವನನ್ನು ಕೊಂಡಾಡಲು ಈ ಒಂದು ನಾಲಿಗೆ ಸಾಕಾಗುತ್ತಿಲ್ಲ. ಅವನ ರಥಕ್ಕೆ ಪ್ರದಕ್ಷಿಣೆ ಬರುತ್ತಾ ಮನದಣೇ ಅವನನ್ನು ನೋಡುತ್ತಾ ಸ್ತುತಿಸುತ್ತೇನೆ. ಹೇ ಪಾಡಿದವು ಗುಣಗಣವ ಬೇಕಾದ ವರಗಳವು ಬೇಡಿದವು ಮನದೊಳಾನಂದ ಸಾಗರದೊಳೋಲಾಡಿದವು ಮನದೊಳ ಆನಂದ ಸಾಗರದೊಳ ಓಲಾಡಿದವು ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ನಿನ್ನ ಭಕ್ತಿಗೆ ಮೆಚ್ಚಿದೆನೋ ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೆನು ಎನಗಿನ್ನು ತೀರದು ನಿನ್ನ ಪೊಗಳಲು ಎನಗಿನ್ನು ತೀರದು ನಿನ್ನ ಪೊಗಳಲು ಅನ್ನಪಾನಗಳಿಲ್ಲದೆ ಬಳಲಿರ್ಬೇದಾನೆಂದ ಅನ್ನಪಾನಗಳಿಲ್ಲದೆ ಬಳಲಿರ್ಬೇ ತಾನೆಂದ ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಆದರೆ ಈಗ ನಾವಿರುವ ಸ್ಥಳ ಯಾವುದು? ಸ್ವಲ್ಪ ನೋಡಯ್ಯ. ಯಾವುದು ದೇವ? ನಿನ್ನ ಮನೆಯ ಮುಂದಿನ ಬೀದಿ. ನಾನು ಬಹಳ ದೂರದಿಂದ ಪ್ರಯಾಣ ಮಾಡಿ ದಣಿದು ಬಂದವ. ನನಗೆ ತ್ರಷೆಯಾಗುತ್ತಿದೆ. ಬಹಳ ಹಸಿದಿದ್ದೇನೆ. ನನ್ನ ಹಸಿವು ತ್ರಷೆಗೆ ಏನಾದರೂ ಕೊಡಪ್ಪ ವಿದುರ. ಧನ್ಯನಾದೆನು ದೇವ, ಧನ್ಯನಾದೆನು ದೇವ. ಚಿತ್ತೈಸೋ ಚಿತ್ತೈಸಿಲ್ಲೆನುತ ಕರೆದೊಯ್ದು ಭವನಕ್ಕೆ ಬಣ್ಣಿಸುವ ಡಚ್ಚುತನ ಮಹಿಮೆಗಳು ಆರಿಗರಿದೆಂದ ನಿನ್ನ ಮಹಿಮೆಯನ್ನು ಯಾರಿಗೆ ತಾನೇ ಅರಿಯಲು ಸಾಧ್ಯ? ನಿನ್ನ ಈ ದೀನ ಭಕ್ತನಾದ ವಿದುರನ ಕೈಯಿಂದ ಸೇವೆ ಮಾಡಿಸಿಕೊಳ್ಳುವ ಮನಸ್ಸಾಯಿತೆ ದೇವ. ಧನ್ಯನಾದೆ. ನನ್ನ ಜೀವನ ಸಫಲವಾಯಿತು. ಇದು ಹೀಗೆ ಬರಬೇಕು. ಮಗುಳೇ ಪುರುಷೋತ್ತಮನ ಮಗುಳೇ ಪುರುಷೋತ್ತಮನ ಸುಪತ್ತಿಗೆಯ ಏರಿಸಿಯೇ ಪುರುಷೋತ್ತಮನ ಸುಪ್ಪತ್ತಿಗೆಯ ಏರಿಸಿ ಸಿರಿಪದಾಂಬುಜ ಯುಗಳ ಅರ್ಚಿಸಿ ನಮಿಸಿ ಪೇದನು ನಗುತ್ತ ತನ್ನಯ್ಯ ಸತಿಯೊಳು ಪದಾಂಬುಜಯುಗಳ ಅರ್ಚಿಸಿ ನಮಿಸಿ ಪೇದನು ನಗುತ್ತ ತನ್ನಯ ಸತಿಯೋಳು ಸುಪ್ಪತ್ತಿಗೆಯ ಮೇಲೆ ಮಂಡಿಸಿದ್ದರಿಂದ ಅದು ಪಾವನ
ಬರುತ್ತಿದ್ದಾನೆ ಎನ್ನುವಾಗ ನನ್ನ ಭಾಗ್ಯಕ್ಕೆ ಏನೆಯುಂಟೆ? ಇದು ನಿನ್ನನ್ನು ಅರ್ಘ್ಯ ಪಾತ್ಯಾದಿಗಳಿಂದ ಅರ್ಚಿಸಿದ್ದೇನೆ. ಪರಮ ಪಾವನೆಯಾದ ಗಂಗೆಯ ಉದ್ಭವಕ್ಕೆ ಕಾರಣವಾದ ನಿನ್ನ ಸಿರಿಪದಾಂಬುಜಗಳನ್ನು ತೊಡೆದು ತೀರ್ಥವನ್ನು ಶಿರದಲ್ಲಿ ಧರಿಸಿದ್ದೇನೆ. ಇನ್ನು ನಿನ್ನ ಹಸಿವು ತೃಷಗಳ ಪರಿಹಾರಕ್ಕೆ ಸ್ವರ್ಣ ಕುಂಭದೊಳೈದೆ ಸ್ವರ್ಣ ಕುಂಭದೊಳೈದೆ ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಸಂತಸದಿಂದಲೇ ನೀನು ಗೋಪಾಲ, ಹಾಲು ಬೆಣ್ಣೆ ಮೊಸರು ಕದ್ದ ನಿನ್ನ ಬಾಲಲೀಲೆಗಳನ್ನು ನಾನು ಕೇಳಿ ಬಂದೆ. ಅಲ್ಲದೆ ಹಾಲು ಹಸಿವು ತ್ರಷಿ ಎರಡಕ್ಕೂ ಪರಿಹಾರ. ಆದುದರಿಂದ ಇದು ಈ ಸ್ವರ್ಣಕುಂಭದಲ್ಲಿ ಹಾಕಿ ಇದನ್ನು ಸೇವಿಸಿ ನನ್ನ ಕೊಡುತ್ತೆಯೊಂದರ ಪಾಲಿನಲ್ಲಿ ಕೊಡುತ್ತೆ ಒಂದರ ಪಾಲಿನಲ್ಲಿ ಒಂದರ ಪಾಲಿನಲ್ಲಿ ಹಸಿವಡಗಿದ ಕ್ಷೀರಾಬ್ದಿ ಶಯನಗೆ ಹಸಿವಾಡಾಗಿದ ಕ್ಷೀರಾಬ್ದಿ ಶಯನಗೆ ದೃಢವಾ ತೋರಿಸಲಾಗಿ ದೃಢವ ತೋರಿಸಲಾಗಿ ಬಿಂದುವ ಕೆಡವಿದರು ಕಟವಾಯಲಿ ಆ ದೃಢವ ತೋರಿಸಲಾಗಿ ಬಿಂದುವ ಕೆಡವಿದನು ಕಟವಾಯಲಿ ವಿದುರ, ನನಗೆ ಪ್ರಿಯ ಇಷ್ಟವಾದ ನೀನು ಕೊಡುತ್ತಿರುವ ಈ ಹಾಲನ್ನು ಸೇವಿಸಿ ತೃಪ್ತನಾಗಿದ್ದೇನೆ. ನನ್ನ ಹಸಿವು ತ್ರಷೆ ಎಲ್ಲ ಅಡಗಿತು. ಆದರೆ ನನ್ನ ಕಟವಾಯಿಂದ ಒಂದು ಬಿಂದು ಕ್ಷೀರವು ಹೊರಹರಿದಾಕ್ಷಣ ಇದೇನಿದು ಹಸ್ತಿನಾಪುರವೆಲ್ಲ ತುಂಬಿ ಹೋಯಿತಲ್ಲ. ಇದೇನು ಮಹಿಮೆ ವಿದುರ? ಇದು ಭಗವಂತನ ಮಹಿಮೆ ಅಲ್ಲ ವಿದುರ, ಇದು ಭಕ್ತನ ಮಹಿಮೆ. ಅದೇನೇ ಇರಲಿ, ಈಗ ನೀನು ನನಗಾಗಿ ಒಂದು ಕಾರ್ಯ ಮಾಡಬೇಕಲ್ಲ. ಸಂತೈಸಿ ವಿದುರನೊಳು ಕೌರವನ ಸಂತೈಸಿ ವಿದುರನೊಳು ಕೌರವನ ಸಮಯವನು ಕೌರವನ ಸಮಯವನ್ನು ನೀನ್ ತಿಳಿದು ಬಾರೋ ನೀನ್ ತಿಳಿದು ಬಾರೆಂದ ನಗುತ್ತೋ ನಾನು ಈ ಹಸ್ತಿನಾವತಿಗೆ ಬಂದಿರುವುದು ಒಂದು ರಾಜಕಾರ್ಯದ ನಿಮಿತ್ತವಾಗಿ.
ನಿಮ್ಮೊಡೆಯನಾದ ಕೌರವೇಶ್ವರನಲ್ಲಿ ನನಗೆ ಒಂದೆರಡು ಮಾತುಗಳನ್ನಾಡಲಿಕ್ಕಿದೆ. ಆ ಮಾತುಗಳನ್ನಾಡಲು ಅವನಲ್ಲಿ ಸಮಯವನ್ನು ಕೇಳಿ ಬರುತ್ತೀಯಾ? ಆಗಲಿ ದೇವ, ಈಗಲೇ ಇತ್ತಲೋ ಹಸ್ತಿನಾಪುರದೊಳು ಒಂದಿನ ಕೌರವೇಶ್ವರ ವಿಭವದಿವ ಓಲಗವಿದ್ದ ಬರೆಯದೆಂದೆನೆ ತೈದೈ ತದಿನೋದೆ ತದಿನೋ ತೈದೋ ತದಿನೋದೆ ಬಳಿರೇ ಪರಾಕ್ರಮ ಕಂಠೀರವೋ ತಾವಿರುವಂತಹ ಸ್ಥಳ ಈ ಅಸ್ಥಿರಾವತಿಗೆ ಯಾರಂತ ಕೇಳಿದ್ದೀರಿ? ಕೌರವೇಶ್ವರ ಅಂತ ಕೇಳಿದ್ದೀರಿ. ನಾವೇ ಸರಿ. ಓಲಗ ಕೊಟ್ಟ ಕಾರಣ ವಿಶೇಷವಿದೆ ಅಯ್ಯ. ಈ ಅಸ್ಥಿರಾವತಿಯಲ್ಲಿ ಎಲ್ಲವೂ ಸುವ್ಯವಸ್ಥಿತವಾಗಿದ್ದರು. ಅರಸನಿಂದ ಹಿಡಿದು ಆಳಿನವರೆಗೆ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ಎಲ್ಲರಲ್ಲೂ ಏನೋ ಕಾತರ ಕಳವಳ. ಕಾರಣ ನಮ್ಮ ದಾಯಾದಿಗಳಾದಂತಹ ಪಾಂಡವರು, ನಮ್ಮ ಚಿಕ್ಕಪ್ಪನ ಮಕ್ಕಳಾದಂತಹ ಅವರು ಪಾಲಿನಿಂದಲೇ ನಮ್ಮನ್ನು ತೊಳೆದು ತಾವು ಮೇಲೆ ಬರಬೇಕೆಂದು ಹವಣಿಸುತ್ತಾ ಬಂದವರು. ಆದರೆ ನಾವು ಮಾತ್ರ ಹೆಡೆ ತುಳಿದ ಹಾವುಗಳಂತೆ ಅವರ ವಿರುದ್ಧ ಉಗ್ರರಾಗುತ್ತಾ ಬಂದಿದ್ದೇವೆ. ಇದೀಗ 13 ವರ್ಷಗಳ ಹಿಂದೆ ನಾವು ಆಡಿದಂತಹ ದ್ಯೂತದಲ್ಲಿ ಆ ಜೂಜುಕೋರನಾದಂತಹ ಧರ್ಮರಾಯನು ಜೂಜಿನಲ್ಲಿ ಸೋತು ತನ್ನ ಹೆಂಡತಿ ಮತ್ತು ತಮ್ಮಂದಿರೊಂದಿಗೆ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸದಲ್ಲಿದ್ದ. ಆದರೆ ಈಗ ಪುನಃ ಪ್ರಾರಂಭವಾಗಿದೆಯಲ್ಲ ಅವರ ಕಿರುಕುಳ. ಅರ್ಧ ರಾಜ್ಯ ತಮ್ಮದು ಕೊಡು ಎಂದು ಕೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅರ್ಧ ರಾಜ್ಯವಲ್ಲ, ಸೂಜಿ ಮನೆಯವರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಶಕ್ತಿ ಇದ್ದರೆ ಶಸ್ತ್ರ ಮನೆಯಲ್ಲಿ ಪಡೆದುಕೊಳ್ಳಲಿ ಹೀಗೆಂದು ಮೊನ್ನೆ ಸಂಜಯನ ಹತ್ತಿರ ಹೇಳಿ ಕಳುಹಿಸಿದ್ದೆ. ಮರಳಿ ಬಂದ ಉತ್ತರವೇನು? ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನಂತಹ ಸಂಧಾನವೋ ಸಂಗ್ರಾಮವೋ ಎಂದು ನಿಶ್ಚಯಿಸಲಿಕ್ಕೆ ತಮ್ಮ ಕಡೆಯಿಂದ ಕೃಷ್ಣ ಬರುತ್ತಾನೆ ಎಂದು ಹೇಳಿ ಕಳುಹಿಸಿದ್ದ. ಬಂದದ್ದು ನಿಜ, ಆದರೆ ಎಲ್ಲಿಗೆ ಬಂದಿದ್ದಾನೆ, ಯಾವಾಗ ಬಂದಿದ್ದಾನೆ ಎನ್ನುವುದು ಇನ್ನೂ ಗೊತ್ತಾಗಬೇಕಾಗಿದೆ. ಬಿಡಿ, ಅವನಿಂದಾಗಿ ನಮ್ಮ ಓಲದ ಪ್ರವೇಶವು ಸ್ವಲ್ಪ ವಿಳಂಬವಾಯಿತು. ಇನ್ನೇನು ಮುಗಿಯೋ ಹೊತ್ತು. ಪರಮಾತ್ಮನ ಜೈಂಬೋಗಿ ಭೂಪನೊಳೆಂದ ಪರಮಾತ್ಮನ ಜಯ ಭೋಗಿ ಭೂಪನೊಳೆಂದ ಭೋಗಿ ಭೂಪನೊಳೆಂದ ಅರಸ ನಿನ್ನೆಡೆಗ ಸುರಹರನು ಅರಸ ನಿನ್ನೆಡೆಗ ಸುರಹರನು ಎರಡು ಮಾತುಗಳಾಡುವ ಕಾರ್ಯವಿಗುದಂತೆ ಮತ್ತರಿತು ಬಾರೆಂದ ಸಮಯವನೋ ಉಪಪ್ಲಾವ್ಯದಿಂದ ಪಾಂಡವರ ಕಡೆಯಿಂದ ಬಂದ ಶ್ರೀಕೃಷ್ಣನು ಇಂದು ನಮ್ಮ ಮಂದಿರದಲ್ಲಿದ್ದಾನೆ. ಅವನಿಗೆ ನಿನ್ನಲ್ಲಿ 2 ಮಾತುಗಳನ್ನಾಡುವ ಕೆಲಸವಿದೆಯಂತೆ. ಆ ಮಾತುಗಳನ್ನಾಡಲು ನಿನ್ನ ಸಮಯವನ್ನು ತಿಳಿದು ಬರಲು ನನ್ನ ಮೇಲೆ ಕಳುಹಿಸಿದ್ದಾನೆ. ಎಂದಡು ದುರಿದ ಗೋಪನಂದನಗೆ ಎಂದಡು ಎಂದಡು ದುರಿದ ಗೋಪನಂದನಗೆ ಎಂದಡೆಯ ಗೋಪನಂದನಗೆ ಎಂದಯ್ಯ ಇನ್ನೇನು ಕಜ್ಜ ನಾಳಿನಲ್ಲಿ ಬಂದರೆ ಆ ಕೃಷ್ಣನಿಗೆ ನನ್ನಲ್ಲಿ ಮಾತನಾಡುವ ಕೆಲಸವಿದೆಯಂತೇನು? ಅವನ ಸಮಯವನ್ನು ತಿಳಿದು ಬರಲಿಕ್ಕೆ ನೀನವನ ದೂತನಲ್ಲವೇ? ಇರಲಿ, ಇಂದು ಗೋವುಗಳೆಲ್ಲ ಮೆಂದು ಮನೆಗೆ ಹಿಂತಿರುವ ಹೊತ್ತಾಯಿತು. ಈ ಇಳಿ ಹೊತ್ತಿನಲ್ಲಿ
ಆ ಗೋವಳನಿಗೆ ಇಲ್ಲೇನು ಕೆಲಸ? ನಾಳೆ ಬಂದರೆ ಬರಲಿ, ಹಾಗೆಂದು ಹೇಳು. ಹೋಗು. ಅರಸ ಕೇಳ ದಿನದಿಯೇ ಕುರುಭೂವರನ ಒಡ್ಡೋಲಗದ ಘನ ಸಿರಿ ಮೆರೆವ ಸಭೆಗೆ ನೆಂಬೆ ಕುರುಭೂವರನ ಒಡ್ಡೋಲಗದ ಘನ ಸಿರಿ ಮೆರೆವ ಸಭೆಗೆ ನೆಂಬೆ ಸುರಪನ ಸಭೆಯ ನಿಂದಿಸಿದೋ ನಿನ್ನಿನ ಓಲಗವನ್ನು ಮುಗಿಸಿ ಶಯ್ಯಾಗಾರವನ್ನು ಸೇರಿದ ನನಗೆ ತಲೆ ಕೊರೆಯುವ ಯೋಚನೆಯಿಂದಾಗಿ ಸರಿಯಾಗಿ ನಿದ್ರೆಯೂ ಬರಲಿಲ್ಲ. ಆ ಮಹಾಮಾಯಾವಿಯಾದ ಶ್ರೀಕೃಷ್ಣನನ್ನು ಹೇಗೆ ನನ್ನ ಮಾಯಿಯಲ್ಲಿ ಸಿಲುಕಿಸಲಿ, ಇದೇ ಯೋಚನೆಯಲ್ಲಿ ಅಂತೂ ರಾತ್ರಿ ಕಳೆಯಿತು. ಅಂತೂ ಒಂದು ತೀರ್ಮಾನಕ್ಕೆ ಬಂದು ಇದೀಗ ಓಲಗ ಚಾವಡಿಯನ್ನು ಸೇರಿದ್ದೇನೆ. ಆದರೆ ಇವತ್ತಿನ ನಮ್ಮ ಓಲಗದ ಪರಿಯೇ ಬೇರೆ. ಹೌದಾ? ಎಲ್ಲಿಲ್ಲದ ವೈಭವದ ಒಡ್ಡೋಲ್ಗ ಇವತ್ತಿನದು. ಭಂಡಾರವನ್ನು ಒಡೆಸಿ ಮುತ್ತು ರತ್ನಗಳಿಂದ ಸಭಾಭವನವನ್ನು ಶೃಂಗರಿಸಿದ್ದೇನೆ. ಭಿತ್ತಿಗಳ ಮೇಲೆ ಕೃಷ್ಣನ ಚರಿತ್ರೆಯನ್ನು ಸಾರುವ ಪಟಗಳನ್ನು ಹಾಕಿಸಿದ್ದೇನೆ. ಅದೋ ಅಲ್ಲಿ ನೋಡಿ, ಹೆಂಗರೆಯರ ಸೀರೆಯನ್ನು ಸೆಳೆಯುತ್ತಿರುವಂತಹ ಕೃಷ್ಣನ ಚಿತ್ರ. ಇದೋ ಇಲ್ಲಿ ಹಾಲಿನ ಮಡಕೆಯನ್ನು ಒಡೆಯುತ್ತಿರುವಂತಹ ಕೃಷ್ಣನ ಚಿತ್ರ. ಇದೋ ಇಲ್ಲಿ ಬೆಣ್ಣೆ ಮುಕ್ಕುತ್ತಿರುವ ಕೃಷ್ಣನ ಚಿತ್ರ. ಒಂದೇ ಎರಡೇ ಅಷ್ಟೇ ಅಲ್ಲದೆ ನನ್ನ ಇಕ್ಕೆಲಗಳಲ್ಲಿ ನನ್ನ ಸಹೋದರರ ಸಾಲುಗಳು. ಇನ್ನೊಂದೆಡೆ ಮಾವ ಶಕುನಿ, ಭಾವ ಜಯದ್ರಥ, ಗುರುಗಳಾದಂತಹ ದ್ರೋಣಾಚಾರ್ಯ, ಕೃಪಾಚಾರ್ಯರು, ಗುರುಪುತ್ರ ಅಶ್ವತ್ಥಾಮ, ಸಿಂಹಾಸನದ ಬಳಿಯಲ್ಲೇ ಇರುವ ಉನ್ನತವಾದಂತಹ ಆಸನದಲ್ಲಿ ನನ್ನ ತೀರ್ಥರೂಪರಾದಂತಹ ಧೃತರಾಷ್ಟ್ರರು, ಪಕ್ಕದಲ್ಲಿಯೇ ನನ್ನ ಗೆಳೆಯರಾದಂತಹ ಮಿತ್ರ ಇದ್ದಾನೆ. ಆಹಾ, ಇವತ್ತಿನ ನಮ್ಮ ಸಭೆ ಸುರಪನ ಸಭೆ ಎಂತಲೂ ಮಿಗಿಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ದೂತರನ್ನು ಒಟ್ಟಿ ಆ ಕೃಷ್ಣನನ್ನು ಬರುವುದಾದರೆ ಬರ ಹೇಳು ಎಂದು ಹೇಳಿ ಕಳಿಸುತ್ತೇನೆ. ಮುರಗರನು ನಗುನಗುತ್ತ ವರದನೇನಿದು, ಮುರಗರನು ನಗುನಗುತ್ತ ವರದನೇನಿದು, ನಮ್ಮ ಕರೆಯ ಕಳುಗಿದನು ವಿಚಿತ್ರ, ಕರೆಯ ಕಳುಗಿದನು ವಿಚಿತ್ರ. ಕರುಣವಾಯಿತೆ ನಮ್ಮ ಮೇಲೀಗ ದೊರೆಗಳಿಗೆ, ಕರುಣವಾಯಿತೆ ನಮ್ಮ ಮೇಲೀಗ ದೊರೆಗಳಿಗೆ, ತೆರಳಬೇಕೆಂದ ಸುರಹರನೋ. ಕೌರವನು ಇನ್ನು ತಾನಾಗಿಯೇ ನಮಗೆ ಕರೆ ಕಳುಹಿಸಿದ ಎನ್ನುವುದು ವಿಚಿತ್ರ. ನೋಡು, ಅವನು ಕರೆ ಕಳುಹಿಸಿರುವುದು ನಮಗೆ ಒಳ್ಳೆಯದೇ ಆಯಿತು. ಒಂದು ವೇಳೆ ಅವನು ನಮಗೆ ಕರೆ ಕಳುಹಿಸುವ ಮನಸ್ಸೇ ಮಾಡಿದ್ದರೆ ನಮ್ಮ ಪರಿಸ್ಥಿತಿ ಕಷ್ಟವಾಗುತ್ತಿತ್ತು. ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡು ಈಗ ಆಸ್ಥಾನದ ಹತ್ತಿರ ಬಂದಿದ್ದೇವಲ್ಲ. ನೋಡು ವಿದುರ, ನೋಡು ನೋಡು. ನೋಡಿದೆಯ ವಿದುರ, ನೋಡಿದೆಯ ನೋಡಿದೆಯ ವಿದುರ, ಕೌರವ ಮಾಡಿದೋ ಲಗವ, ಕೌರವ ಕೌರವ ಮಾಡಿದೋ ಲಗವ, ಓಡಿ ಹೋಗಲಿ ಕೃಷ್ಣನೆನುದ, ಓಡಿ ಹೋಗಲಿ ಕೃಷ್ಣ ಎನ್ನುದ. ಆಗಿರ್ತೀವಿ
ಬರುವ ಭೂವರನು ಕೇಡುಗರ ಒಡನಾಡಿ ಕೆಟ್ಟ ಭೂವರ ಕೇಡುಗರ ಒಡನಾಡಿ ಕೆಟ್ಟ ಒಡನಾಡಿ ಕೆಟ್ಟ ಒಡನಾಡಿ ಕೆಟ್ಟ ಭೂವರನು ಕೇಡುಗರ ಒಡನಾಡಿ ಕೆಟ್ಟ ವಿದುರ, ಕೌರವನ ಇಂದಿನ ಒಡ್ಡಾಲಗದ ವೈಭವವನ್ನು ನೋಡಿದೆಯಾ? ಇದು ಎಂದಿನ ಒಡ್ಡಾಲಗದ ಪರಿಯಲ್ಲವೆನ್ನುವುದು ಸ್ಪಷ್ಟ. ಇದು ನನಗಾಗಿ ಏರ್ಪಡಿಸಿದ ವಿಶೇಷ ಒಡ್ಡೋಲಗ. ಈ ಒಡ್ಡೋಲಗದ ವೈಭವವನ್ನು ಕಂಡು ಕೃಷ್ಣ ಓಡಿ ಹೋಗುತ್ತಾನೆನ್ನುವುದು ಅವನೆಣಿಕೆ. ಆದರೆ ನಾನು ಇಂತಹ ಆಡಂಬರಕ್ಕೆಲ್ಲ ಬೆರಗಾಗುವವನಲ್ಲ. ಅವನನ್ನು ಮಾತನಾಡಿಸಿ ಪಾಂಡವರ ಪರವಾಗಿ ಅರ್ಧ ರಾಜ್ಯವನ್ನು ಕೇಳುವ ಕ್ರಮವನ್ನು ನೀನೇ ನೋಡುವೆಯಂತೆ. ನೋಡಿರೈ ಕುಲಹೀನ ನೋಡಿರೈ ಕುಲಹೀನಗಳು ಮಾತಾಡಿ ಬಾಗೋ ಒಳನ ಠೀವಿಯ ನಾಡೊಳರ್ಧವನ ಏನೆಂಬ ಸಗಾಢದಿಂದ ಶಾಸನಾದಿಗಳೇ, ನೋಡಿ ನೋಡಿ ಕೃಷ್ಣ ಬಂದ. ಜೊತೆಗೆ ಕುಲಹೀನನಾದಂತಹ ವಿದುರ, ಹೀನ ಕುಲದವನಿಗೆ ಕುಲವಿಹೀನನ ಸ್ನೇಹ ಜೊತೆ ಚೆನ್ನಾಯಿತು. ಅಲ್ಲದೆ ಅವರು ಬರುತ್ತಿರುವ ರೀತಿಯನ್ನಾದರೂ ನೋಡು. ಕೈ ಹಿಡಿದುಕೊಂಡು ಏನನ್ನೋ ಹರಡುತ್ತಾ ಬರುತ್ತಿದ್ದಾರೆ. ಗೋವಳನಾದ ಇವನಿಗೆ ಅರಸು ಮಕ್ಕಳ ಸಭೆಯ ಅರಸು ಮಕ್ಕಳ ಸಭೆಯ ನೀವು ಹೊಕ್ಕರಿಯನ ಟಿವಿಗಳ ಮಾತಿರಳ ಇರುವುದಿತ್ತಲೂ ತಿರುಗಿ ಕಂಡರೆ ಜರುವುದೆಯೋ. ಗೋವಳನಾದಂತಹ ಇವನಿಗೆ ಅರಸು ಮಕ್ಕಳ ಸಭಾಸ್ಥಾನವನ್ನು ಹೊಕ್ಕಂತ ಅನುಭವವಾದರೂ ಇದೆಯೇ? ಅಲ್ಲದೆ ಇದು ಕುರುಕುಲ ಚಕ್ರವರ್ತಿಯ ಸಭಾಸ್ಥಾನ. ಒಮ್ಮೆ ಇತ್ತ ತಿರುಗಿ ನೋಡಿದರೆ ಅವನ ಎದೆ ಬಿರಿದು ಹೋಗಬಹುದು. ಆದರೂ ಅವನು ಬಹಳ ಮಾಯಾವಿ. ತನ್ನ ಕಪಟ ನಾಟಕವನ್ನು ಮಾಡುವುದರಲ್ಲಿ ಬಹಳ ನಿಸ್ಸೀಮ. ಆದರೆ ಇಂದು ಅವನಿಗೆ ತನ್ನ ಕಪಟ ನಾಟಕವನ್ನು ಹೂಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು. ಆದುದರಿಂದ ಯಾರೋ ಇವನನ್ನು ಮಾತನಾಡಿಸತಕ್ಕದ್ದು. ಎಲ್ಲರೂ ಅದು ನಡೆಯುತ್ತಿರುವಂತಹ ನರ್ತನವನ್ನು ನೋಡುತ್ತಾ ಕುಳಿತುಕೊಳ್ಳಿ. ಘನವಾದ ಮದದಿಂದ ಕುಳಿದೀಗ ಘನವಾದ ಮದದಿಂದ ಕುಳಿದೀಗ ಬಣಗುರಾಯನ ಗರ್ವ ಇಳಿಸುವೆ ಬಣಗುರಾಯನ ಗರ್ವ ಇಳಿಸುವೆನೆನುದ ಒತ್ತಿದ ಸಿರಿಚರಣ ದುಂಗುಟದೊಳ್ ಅವನಿಯನೋ ಆ ವಿದುರ, ಇದೀಗ ಪೇಟೆಗಿಟ್ಟುಕೊಂಡಿತಲ್ಲ. ಕೌರವನು ನಮ್ಮನ್ನು ಮಾತನಾಡಿಸುವಂತೆ ತೋರುವುದಿಲ್ಲ. ಕಾರಣ ಅವನಿಗೆ ಮದ ಸ್ವಲ್ಪ ಏರಿದ ಅವನ ಮದವನ್ನು ಇಳಿಸುವ ಕ್ರಮವನ್ನು ನೀನೇ ನೋಡುವಿಯಂತೆ. ಇದೋ ನನ್ನ ಕಾಲ್ಗಳಿಂದ ಅವನಿಯನ್ನು ಒತ್ತಿದ್ದೇನೆ. ಅದೋ ಹರಿಪದವನದಲ್ಲಿ ಕೆಡದಿರಲು ಕಂಡಿಂತೆಂದ ನಸುರಾರಿ ಏನಯ್ಯ ಇಂದಾದೇನಯ್ಯ ಏನಯ್ಯ ಇಂದಾದೇನಯ್ಯ ಏನಯ್ಯ ಇಂದಾದೇನಯ್ಯ ಇಂದ ಏನಯ್ಯ ಏನಯ್ಯ ನಮ್ಮ
ಭರವ ಕಂಡು ನಿನಗೆ ಏನಯ್ಯ ನಮ್ಮ ಭರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ದಿನದೇ ಏನಯ್ಯ ನಮ್ಮ ಬರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಏನಯ್ಯ ನಮ್ಮ ಬರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಏನಯ್ಯ ಇಂಥದೇನಯ್ಯ ಏನಯ್ಯ ಕೌರವೇಶ್ವರ, ನಿನಗೇನಾಯ್ತು? ನಾನು ಈ ಸಭಾಸ್ಥಾನವನ್ನು ಪ್ರವೇಶಿಸಿದ ತಕ್ಷಣ ನಿನಗೆ ಪ್ರಜ್ಞೆ ತಪ್ಪಿದೆ, ಅಥವಾ ಶ್ರೀಕೃಷ್ಣ ತನ್ನ ಸಭೆಗೆ ಬಂದ ಎಂಬ ಆನಂದದ ಅತಿರೇಕದಿಂದ ಹೀಗಾಯ್ತೆ, ಅಥವಾ ನಿನಗೆ ಇತ್ತೀಚೆಗೆ ಇಂತಹ ಕಾಯಿಲೆ ಏನಾದರೂ ಉಂಟೆ, ಅಥವಾ ಹೊರಗದುಗೆಯ ಇಳಿಯುವುದು ದಡವೆನುದ ಹೊರಗದುಗೆಯ ಗದ್ದುಗೆಯ 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 ಇಳಿಯುವುದು ತಡವೆನುತ ಇಳಿಯುವುದು ತಡವೆನುತ ಮರದಿಂದೆ ಗೋಭಾವದಲ್ಲಿ ಪೀಠ ಸಹಿತ ಮರದಿಂದೆ ಗೋಭಾವದಲ್ಲಿ ಪೀಠ ಸಹಿತ ಚರಣದೋಳು ಉರುಳುವುದುಂಟೆ 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 ನಾನಿನ್ನ ಚರಣದೋಳು ಉರುಳುವುದುಂಟೆ ಉರುಳುವುದುಂಟೆ ನಾನಿನ್ನ ಸರಿಸಗೆ ಬರುತ್ತಿದ್ದೆ ಅಲ್ಲೋ ಸಂಪನ್ನ ಚರಣದೊಳುರುಳುವುದುಂಟೆ ನಾನಿನ್ನ ಸರಿಸಗೆ ಬರುತ್ತಿರ್ದೇನಲ್ಲೋ ಸಂಪನ್ನ ಸರಿಸಗೆ ಬರುತ್ತಿರ್ದೇನಲ್ಲೋ ಸಂಪನ್ನ ಗೌರವ, ನಾನು ನೀನು ಒಂದು ಸಂಬಂಧದಲ್ಲಿ ಭಾವನೆಂಟರು. ಆ ಪ್ರೀತಿಯಿಂದ ಹೊರಗದ್ದುಗೆಯಿಂದ ಇಳಿದು ಬಂದು ನನ್ನನ್ನು ಸ್ವಾಗತಿಸುವುದೆಂದರೆ ವಿಳಂಬವಾದೀತೆಂದು ಹೀಗೆ ನನ್ನ ಪಾದದಿ ಬಳಿ ಬಂದಿದ್ದೆಯೋ ಹೇಗೆ? ಕೌರವ, ನಿನ್ನ ಈ ಆತಿಥ್ಯ ನನಗೆ ಬೇಕಿರಲಿಲ್ಲ. ನಿನ್ನ ಈ ಆತಿಥ್ಯದಿಂದ ನನ್ನ ಪರಿಸ್ಥಿತಿ ಏನಾಗಿದೆ ಬಲ್ಲೆಯಾ? ಚರಣ ನನಗೆ ಬಲು ನೋವಾಯಿದಯ್ಯೋ ಗಿಡ ತಗದರಿ ಗಿಡ ಚರಣ ಚರಣ ಚರಣ
ಅರಸ ನೀನದಿ ಸುಖವಂತ ಅಲ್ಲಯ್ಯ ಅರಸ ನೀನದಿ ಸುಖವಂತನಲ್ಲಯ್ಯ ಸುಖವಂತನಲ್ಲಯ್ಯ ಅರಸ ನೀನದಿಯ ಸುಖವಾದ ಅಲ್ಲಯ್ಯ ಹರಹರ ತನುವೇಸೋ ನೊಂದಿತೋ ನಿನಗೆ ಹರಹರ ತನುವೇಸೋ ನೊಂದಿತೋ ನಿನಗೆ ಪೊರಳಬೇಡೆಳೆಂದ ಆ ಸಭೆಯೊಳಗೆ ಪೊರಳಬೇಡೆಳೆಂದ ಆ ಸಭೆಯೊಳಗೆ ಹರಹರ ತನುವೇಸು ನೊಂದಿತೋ ನಿನಗೆ ಪೊರಳಬೇಡೆಳೆಂದ ಆ ಸಭೆಯೊಳಗೆ ಪೊರಳಬೇಡೆಳೆಂದ ಆ ಸಭೆಯೊಳಗೆ ಪೊರಳಬೇಡೆಳೆಂದ ಆ ಸಭೆಯೊಳಗೆ ಕೌರವ, ಮುತ್ತಿನ ಕಿರೀಟ ಹೊತ್ತ ನಿನ್ನ ಈ ಶಿರ ನನ್ನ ಪಾದಕ್ಕೆ ಬಡಿದಾಗ ನಾನು ಬಹಳ ನೊಂದೆನಯ್ಯ. ಬಾಲ್ಯದಿಂದಲೂ ಗುಡ್ಡಗಾಡುಗಳಲ್ಲಿ ಅಲೆದಾಡಿದ ನನ್ನ ಪಾದಗಳೇ ಇಷ್ಟು ನೋವಾಗಿದೆ ಅಂದ ಮೇಲೆ ನಿನ್ನ ಕೋಮಲವಾದ ಹಣೆಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ. ಭೂಪನಾದ ನೀನು ಗೋಪನಾದ ನನ್ನ ಪಾದಕ್ಕೆ ಹಣೆ ಚಾಚಿರುವುದನ್ನು ನೋಡಿ ಸಭಿಕರೆಲ್ಲರೂ ನಗುತ್ತಿದ್ದಾರೆ. ಏನೇ ಕೌರವೇಶ್ವರ, ಮಾತನಾಡು. ಹರಿಯನಿಂದ ಸ್ತುತಿಯನ್ನು ಕೇಳಿದು ಗೌರವ ಸೆರಗಿಂದ ವದನವಮ್ಮರೆ ಮಾಡಿ ಸೆರಗಿಂದ ವದನವಮ್ಮರೆ ಮಾಡಿ ಗದ್ದುಗೆಯೊಳಿರದೆ ಮಂಡಿಸಲಾಗ ಎಂತಹ ಅನಾಹುತ ನಡೆದು ಹೋಯಿತು. ನನ್ನ ಸಿಂಹಾಸನದ ಗೊಣಸೊಂದು ಮುರಿದು ಅದು ಉರುಳಿತು. ಆದರೇನು, ಈ ಕುರು ಸಿಂಹಾಸನವೇ ಬಿದ್ದರು ನಾನು ಮಾತ್ರ ಅದನ್ನು ಬಿಟ್ಟಿಲ್ಲ. ಪುನಃ ಅದರ ಸಮೇತ ಎದ್ದು ಕುಳಿತಿದ್ದೇನೆ. ಏನು ಆಕಸ್ಮಿಕವಾಗಿ ಆಗಿ ಹೋದಂತಹ ಈ ಘಟನೆಯನ್ನು ನೆಪ ಮಾಡಿಕೊಂಡು ಈ ಕೃಷ್ಣನು ನನ್ನ ಕುರಿತಾದಂತಹ ನಿಂಜಾಸ್ತುತಿಯನ್ನು ಮಾಡುತ್ತಾ ಇದ್ದಾನೆ. ಇದಕ್ಕೆಲ್ಲ ನಾನು ಉತ್ತರಿಸಬೇಕೆ? ಛೇ, ಅಗತ್ಯವಿಲ್ಲ. ಇವನಿಗೆ ನನ್ನ ಮುಖಾವಲೋಕನದ ಅವಕಾಶವು ಸಿಗಬಾರದು. ಅದಕ್ಕಾಗಿ ನನ್ನ ಅಂಬರದ ಅಂಚನ್ನು ಮುಖಕ್ಕೆ ಮರೆ ಮಾಡಿಕೊಂಡು ಈಗಲೂ ಬೇಟೆಗಿಟ್ಟುಕೊಂಡಿದ್ದಲ್ಲ. ಕೌರವನು ನಮ್ಮನ್ನು ಮಾತನಾಡಿಸುವಂತೆ ಕಾಣಿಸುತ್ತಿಲ್ಲ. ಆದರೆ ಏರಿದ ಮದ ಸ್ವಲ್ಪ ಇಳಿದಿದೆ. ನಾನೇ ಅವನನ್ನು ನೇರವಾಗಿ ಮಾತನಾಡಿಸುತ್ತೇನೆ. ಅರಸ ಅರಸ ಮೂಲಿಗೆ ಅರಸ ಅರಸ ಮುನಿದಿಗೆಯಾಗೆ ಎನ್ನಲಿ ಕರುಣವಿಲ್ಲವೇ ನಿನಗೆ
ಎನ್ನಲಿ ಕರುಣವಿಲ್ಲವೇ ನಿನಗೆ ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಣ್ದೆರೆದು ನೋಡು ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಣ್ದೆರೆದು ನೋಡು ಗೌರವ, ಯಾಕಪ್ಪ ನನ್ನಲ್ಲಿ ಸಿಟ್ಟು? ನಿನ್ನನ್ನು ನೋಡಿದರೆ ನನಗೆ ನಗು ಬರುತ್ತದೆ. ನನಗೆ ಯಾಕೆ ಇಲ್ಲಿನ ಸಭಿಕರೆಲ್ಲರೂ ನಗುತ್ತಿದ್ದಾರೆ? ಹೆಂಗಳೆಯರಂತೆ ಮುಖಕ್ಕೆ ಮರೆ ಮಾಡಿಕೊಂಡಿರುವ ಸೆರಗನ್ನು ತೆಗೆ ಕೌರವೇಶ್ವರ. ಮಾತನಾಡು ಕೌರವೇಶ್ವರ, ಮಾತನಾಡು. ಎನ್ನಲು ಕೋಪವ ತಾಳುತ್ತ ಎನ್ನಲು ಕೋಪವ ತಾಳುತ್ತ ಕುರುಜನಪ ಗರ್ಜಿಸಿ ನುಡಿದ ಕೋಪನ ನನಗೆ ಮಾತುಗಳೇಕೆ ಮಾಡಿದ ಗುಣಗಳೆಲ್ಲ ಬಾಯಿಗೆ ಬಂದಂತೆ ಕಲಹ ಬೇಡ. ನೀನಿರುವ ಸ್ಥಳ ಯಾವುದನ್ನು ನೆನಪಿರಲಿ. ಯಾವುದು? ಗುರುಕುಲ ಚಕ್ರವರ್ತಿಯ ಸಭಾಸ್ಥಾನ. ಓಹೋ. ನಿನ್ನ ಮುಂದಿರುವವ ಕುರು ಸಾಮ್ರಾಟ ಕೌರವೇಶ್ವರ. ಹ. ನೀನು ಹೇಳಿ ಕೇಳಿ ಗೋವುಗಳನ್ನು ಕಾಯ್ದವ. ಈಗಲೂ ಆ ಕೆಲಸಕ್ಕೆ ಮಾತ್ರ ಯೋಗ್ಯ ಎನ್ನುವುದು ನಿನ್ನ ವರ್ತನೆಯಿಂದ ತಿಳಿಯಿತು. ಅಂತಹ ವರ್ತನೆ ನಾನೇನು ಮಾಡಿದೆ? ನಿನಗೆ ನಮ್ಮರ ಮನೆಯೊಳಗೆ ನಿನಗೆ ನಮ್ಮರ ಮನೆಯೊಳ ರೋಗಗಳಿಗೆ ಮನವಾಗದಿರೆ ಆ ರೋಗಗಳಿಗೆ ಮನವಾಗದಿರೆ ಗಂಗಾಧರದ ಗುರುಕೃಪರಾಲಯದಿ ಭೋಜನವನ್ನುಳಿದು ನೀನು ಹಸ್ತಿನಾವತಿಗೆ ಬರುತ್ತೀ ಎಂಬಂತ ವರ್ತಮಾನ ನಮಗೂ ಸಿಕ್ಕಿತ್ತು. ನಿನ್ನ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ. ನೀನು ಬರುತ್ತೀ ಎಂಬಂತಹ ನಿರೀಕ್ಷೆಯಲ್ಲಿದ್ದೆ. ಬಿಡು, ನೀ ಬರಲಿಲ್ಲ. ನೀ ಬರದಿದ್ದರೆ ನಮ್ಮ ಅರಮನೆಯ ಅಣ್ಣವೇನು ಹಳಸಿ ಹೋಗುವುದಿಲ್ಲ. ಆದರೆ ಗುರುಗಳಾದಂತಹ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮರ ಮನೆಗೆ ಹೋಗಬಹುದಿತ್ತು. ಅದನ್ನೆಲ್ಲ ಬಿಟ್ಟು ನಿನ್ನ ಹಸಿರು ತ್ರಷೆಯನ್ನು ಎಲ್ಲಿ ನೀಗಿಸಿಕೊಂಡೆ? ಮಗುಳ ತೊತ್ತಿನ ಮಗನ ಮಗುಳ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೀಗಿದೆ. ಬಗೆಗಳೆಲ್ಲ ಪಾಂಡವರು ನೀನಗಡು ಎನಗೆ. ನೀನು ಹೋಗಿ ಹೋಗಿ ಊಟ ಮಾಡಿದ್ದು ಯಾರ ಮನೆಯಲ್ಲಿ? ಈ ತೊತ್ತಿನ ಮಗ ವಿದುರನ ಮನೆಯಲ್ಲಿ. ನೀನು ಹೀನ ಕುಲದವ, ಈ ವಿದುರ ಕುಲಹೀನ. ಜೊತೆ ಚೆನ್ನಾಯಿತು. ಕೃಷ್ಣ, ನನ್ನ ಪಾಲಿನ ಕೇಳಲು ಆ ಪಾಂಡವರಲ್ಲ, ಅವರನ್ನು ಎತ್ತಿ ಕಟ್ಟುತ್ತಿರುವ ನೀನೇ. ಎಲ್ಲವ ಗೌರವ ಮಾತ ಗರುವದಿಯ ಮುಂದಣಲವನಿ ನಡೆಯದೆ ಶೌರ್ಯದಿ ಕುಲಯನ ಜನತೆಯ ಗೋವಳನೆಂದು ಹರಿಯ ನಿಂದಿಸಿದೆಯ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ವಿನಾಶಾಯ ಕಿಮಯತ್ರ ಚತುಷ್ಟಯಂ ಎಂಬ ಮಾತಿದೆ. ಯೌವನ, ಸಂಪತ್ತಿ, ಪ್ರಭುತ್ವ, ಅವಿವೇಕ ಇವುಗಳಲ್ಲಿ ಒಂದೊಂದು ನಾಶಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನಲ್ಲಿ ಅವಿವೇಕ ಮನೆ ಮಾಡಿಕೊಂಡಿದೆ. ಅಲ್ಲದೆ ಇಲ್ಲಿ ನನ್ನನ್ನು ಕುಲಹೀನನೆಂದು ಕರೆದಲ್ಲದೆ ಈ ಹೆರೆಯನ್ನು ಗೋವಳನೆಂದು ಹೀಯಾಳಿಸಿದೆಯಾ? ನಿನ್ನ ಎಲ್ಲ ಕುಲವನೆಲ್ಲ ಬಲ್ಲದು
ಆದರೆ ಒಬ್ಬನ ಮುಂದೆ ಒಂದು ಬೆರಳು ತೋರಿಸಿ ಟೀಕೆ ಮಾಡುವಾಗ ಮತ್ತೆ 3 ಬೆರಳುಗಳು ತನ್ನನ್ನೇ ತೋರಿಸುತ್ತವೆ ಎಂದು ಗೊತ್ತಿರಲಿ. ನಿನ್ನ ಹುಟ್ಟಿನ ನನಗೆ ಗೊತ್ತಿದೆ. ನೀನು ಅಜಪುತ್ರ. ಇದರಲ್ಲಿ ಸಂಶಯವಿದ್ದರೆ ಹೋಗಿ ನಿನ್ನ ತಾಯಿಯನ್ನೇ ಕೇಳು. ಆದರೆ ಈ ತುಂಬಿದ ಸಭೆಯಲ್ಲಿ ನಾನು ಮಾಡುವ ಒಂದೇ ಒಂದು ಪ್ರತಿಜ್ಞೆಯನ್ನು ಕೇಳು. ಕದನದಿಂದಲೇ ಕಾಯುವೆ ನೆಡುತ್ತಲ್ಲ. ಕದನದಿಂದಲೇ ಕಾಯುವೆ ನೆಡುತ್ತಲಿ. ಶಾಪವಿದ ನಾನು ಧರಿಸಿಯೇ ಕರದಲ್ಲಿ. ಶಾಪವಿದ ನಾನು ಧರಿಸಿಯೇ ಕರದಲ್ಲಿ. ಮುರಿಬಿದಿ ಕ್ಷಣವೇ ಪರಮೇಶ್ವರ, ಮುಂದೆ ಭಯಂಕರವಾದ ಮಹಾಭಾರತ ಯುದ್ಧ ನಡೆಯಲಿದೆ. ಅದರಲ್ಲಿ ಶತಗಜತ್ರಾಣಿಯಾದ ಭೀಮಸೇನ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುತ್ತಾನೆ. ನಿನ್ನ ತೊಡೆ ಮುರಿದುಕೊಳ್ಳುತ್ತಾನೆ. ಆಗ ನಮ್ಮ ಧೃತರಾಷ್ಟ್ರನ ಮಗನಾದ ನಿನ್ನನ್ನು ಕಾಯಲೆಂದು ಇದೋ ಈ ಬಿಲ್ಲನ್ನು ಇದುವರೆಗೆ ಸಲ್ಲಿಸಿದ್ದೆ. ಇನ್ನು ನೀನು ಹೇಳಿದರೆ ನನಗೇನು? ಇದೋ ಈ ಕಡಲ ಬಿಲ್ಲನ್ನು ನಾನು ನಿಮ್ಮರ ಮನೆಗೆ ಊಟಕ್ಕೆ ಬರಲಿಲ್ಲವೆಂಬ ರಾಧಾಂತವನ್ನು ಬಿಟ್ಟು ಬಿಡಯ್ಯ. ಈಗ ನನ್ನ ಒಂದೆರಡು ಮಾತುಗಳನ್ನು ಕೇಳಯ್ಯ. ಆದರ ಪಾಂಡು ಸುಧರು, ಆದರ ಪಾಂಡು ಸುಧರು, ಜೂಜಿನಲ್ಲಿ ಮೇದಿನಿಯ ನುರೆ ಸೋತರು, ಜೂಜಿನಲ್ಲಿ ಮೇದಿನಿಯ ನುರೆ ಸೋತರು. ಆದಿಯಲ್ಲಿ ನಿನಗೆ ಬೇಡ್ದ, ಆದಿಯಲ್ಲಿ ನಿನಗೆ ಬೇಡ್ದ, ಭಾಷೆ ಸರಿಯಾದು ದೇವರಿಗೆ ಸಿದ್ಧ. ಕೌರವ, 13 ವರ್ಷಗಳ ಹಿಂದೆ ನೀನು ಮಾಡಿದ ದ್ಯೂತದಲ್ಲಿ ಆದ ಪ್ರಕಾರ ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಗಳನ್ನು ಪೂರೈಸಿದ್ದಾರೆ. ಇನ್ನು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪಡೆದುಕೊಂಡು ನಿನ್ನೊಂದಿಗೆ ಅನ್ಯೋನ್ಯವಾಗಿರಲು ಬಯಸುತ್ತಿದ್ದಾರೆ. ಆದ್ದರಿಂದ ನನ್ನನ್ನು ಇಲ್ಲಿ ಸಂಧಾನಕ್ಕಾಗಿ ಕಳುಹಿಸಿದ್ದಾರೆ. ಇನ್ನಾದರೂ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಬಿಟ್ಟು ಬಿಡಯ್ಯ. ಕೇಳಿದೆಯ ಕರ್ಣ, ಅಗಗ ಕೇಳಿದೆಯ ಕರ್ಣ, ಜೂಜಿನಲ್ಲಿ ಮಗಿಯ ಸೋತವರಿಗೆಲ್ಲ, ಜೂಜಿನಲ್ಲಿ ಮಗಿಯ ಸೋತವರಿಗೆಲ್ಲ. ಸಗವಾಸವೇನುರೊಳಗೆ ಎನ್ನೊಳಗೆ ರಯ್ಯ ಸಂಧಾನಕ್ಕೆ. ಕೇಳಿದಿರಾ ಈ ಕೃಷ್ಣನ ಮಾತುಗಳನ್ನು? ದ್ಯೂತದಲ್ಲಿ ಕಳೆದುಕೊಂಡಂತಹ ರಾಜ್ಯವನ್ನು ಶಸ್ತ್ರದ ಮೂಲಕ ಪಡೆಯಲು ಹೆದರಿದ ಪಾಂಡವರು ಏನು ಮಾಡಿದ್ದಾರೆ? ಅಟ್ಟಿರುವರು ಈ ಚೋರನ ಅಟ್ಟಿರುವರು ಈ ಚೋರನ ಬಂದವಳು ಕೆಟ್ಟನೆಂದೆರಗಲವನ, ಬಂದವಳು ಕೆಟ್ಟನೆಂದೆರಗಲವನ. ಶ್ರೇಷ್ಠನೆಂಬರವೆ ನೆಡುತ್ತ ಸಗಣ ಕೈ ತಟ್ಟಿ ಯುದ್ಧಕ್ಕೆ ಹೆದರುವಂತಹ ಪಾಂಡವರು ಈ ಕಳಿಸಿ ಸಂಧಾನಕ್ಕಾಗಿ ಕಳಿಸುವುದಾದರೂ ಯಾರನ್ನು? ಈ ಚೋರ ಕೃಷ್ಣನನ್ನು. ಎಲೈ ಕೃಷ್ಣ, ನಿನ್ನ ಇಂತಹ ಮಾತುಗಳಿಗೆ, ನಯನಾಜುಕಿನ ಮಾತುಗಳಿಗೆಲ್ಲ ಬಲಿಯಾಗುವನಲ್ಲ. ಬಂದ ದಾರಿಗೆ ಸುಂಕವಿಲ್ಲ. ಒಂದು ವೇಳೆ ಆ ಧರ್ಮರಾಯನೇ ನಮ್ಮ ಸಭಾಸ್ಥಾನಕ್ಕೆ ಬಂದು ನನಗೆ ವಂದಿಸಿ ನನ್ನನ್ನು ಸಲಹು ಎಂದು ಕೇಳಿಕೊಂಡಿದ್ದರೆ ನಾನೇ ಅವನನ್ನು ಸಲಹುತ್ತಾ ಇದ್ದೇನೆ. ಆದ್ದರಿಂದ ಸಾರಿ ಹೇಳುತ್ತಾ ಇದ್ದೇನೆ, ಬಂದ ದಾರಿಗೆ ಸುಂಕವಿಲ್ಲ. ಪೊಡವಿಗೋ ಸುಗ ಬಳಗ ಸಗಿತಲಿ ನಡೆಯಬೇಡದು ತಾಂತನಲ್ಲಿಗೆ. ಪೊಡವಿಗೋ ಸುಗ ಬಳಗ ಸಗಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಕೊಡು ಕುಶಸ್ಥಳ ವರವೃಕಸ್ಥಳ ವಾರಣಾವತಿಯ. ಕೊಡು ಕುಶಸ್ಥಳ ವರವೃಕಸ್ಥಳ ವಾರಣಾವತಿಯ. ಬಿಡು ಬಿಡಲವೋ ಅವಂತಿ ನಗರವೋ, ಬಿಡು ಬಿಡಲವೋ ಅವಂತಿ ನಗರವ.
ಒಡನೆ ಶಕ್ರಪ್ರಸ್ಥವನು ಸಹ ತಡೆಯದೆ ಧರ್ಮಜಗೆ ಸಾಮದೋಳೆನಲು ತಡೆಯದೆ ಧರ್ಮಜಗೆ ಸಾಮದೊಳೆನಲು ಮಗುಳೆಂದ ಗೌರವ, ಸುಮ್ಮನೆ ಛಲ ಮಾಡಬೇಡ. ನಿನ್ನ ಈ ಛಲದಿಂದ ನೀನು ಹಾಳಾಗುವುದು ಮಾತ್ರವಲ್ಲದೆ ನಿನ್ನ ಪುತ್ರರು ಮಿತ್ರರು ಚತುರಂಗ ಬಲ ಎಲ್ಲಾ ನಾಶವಾಗುತ್ತದೆ. ನಿನಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಮನಸ್ಸಿಲ್ಲದಿದ್ದರೆ ಹೋಗಲಿ. ಕುಶಸ್ಥಲ, ರಕಸ್ಥಲ, ವಾರಣಾವತ, ಇಂದ್ರಪ್ರಸ್ಥ, ಅವಂತಿ ನಗರಗಳೆಂಬ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ಬಿಟ್ಟು ಬಿಡಯ್ಯ. ನಡೆಯಲು ಮುರಾರಿ ಸುಖದಳು ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನಳು ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನಳು ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನಳು. ನಿನ್ನ ಮಾತು 10 ಮೈರಿತು. ಸಲಿಯ ಕೊಟ್ಟರೆ ಎಷ್ಟು ಮಾತು. ನೀನು ಬೇಡಿದಂತ 5 ಗ್ರಾಮಗಳಲ್ಲಿ ಒಂದನ್ನು ನಾನು ಪಾಂಡವರಿಗೆ ಕೊಡುವುದಿಲ್ಲ. ಅಷ್ಟೇ ಏಕೆ, ಸೂಜಿ ಮೊನೆಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹಿಂದೆ ಬಲಿಯು ವಾಮನನ ಮೋಸಕ್ಕೆ ಬಲಿಯಾದಂತೆ ನಾನು ನಿನ್ನ ನಯನಾಚುರಿನ ಮಾತುಗಳಿಗೆಲ್ಲ ಬಲಿಯಾಗುವನಲ್ಲ. ಅಲ್ಲದೆ ನನಗೆ ನಿನ್ನ ಈ ಹಿಂದಿನ ಚರಿತ್ರೆ ತಿಳಿದಿರಲ್ಲವೆಂದು ಭಾವಿಸುತ್ತೀಯಾ? ಈ ಹಿಂದೆ ಹಲವು ತೆರದಿ ಬಟ್ಟ ಕುಚಯರು ಹಲವು ತೆರದಿ ಬಟ್ಟ ಕುಚಯರು ಒಲಿಸಿ ರಮಿಸಿ ಕಳವಿನಿಂದ ಹೊಕ್ಕುಗೊಲ್ಲರ ಒಲಿಸಿ ರಮಿಸಿ ಕಳವಿನಿಂದ ಹೊಕ್ಕುಗೊಲ್ಲರ ಒಲಿಸಿ ರಮಿಸಿ ಕಳವಿನಿಂದ ಹೊಕ್ಕುಗೊಲ್ಲರ. ಕೃಷ್ಣ, ನಿನ್ನ ಚರಿತ್ರೆ ಎಲ್ಲ ನನಗೆ ತಿಳಿದಿದೆ. ಆದ್ದರಿಂದ ಪುನಃ ಅದನ್ನು ಬಾಯ್ಬಿಟ್ಟು ಹೇಳಬೇಕಂತ ಅಗತ್ಯ ಇಲ್ಲ. ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ಹಗ್ಗದಿಂದ ನಿನ್ನನ್ನು ಕಟ್ಟುತ್ತೇನೆ. ಹಾ ಹಾ ಹಾ, ಅದೇ ಸರಿ. ಎಲವು ಪಾತಗಿ ಮರಿದೆ ಎಲವು ಪಾತಗಿ ಮರಿದೆ ಸಾಯದಿರೊಲಿದು ಪಾಂಡವರುಗಳ ಕೂಡಿಕೋ ಸಾಯದಿರೊಲಿದು ಪಾಂಡವರುಗಳ ಕೂಡಿಕೋ. ಪೊಲೀಸಲಾರೆನೋ ಪೊಲೀಸಲಾರೆನೋ ಸರ್ವಥ ಕೊಳುಗುಳದಿ ನಿನ್ನ ಪೊಲೀಸಲಾರನು ಸರ್ವದ ಕೊಳುಗುಳದಿ ನಿನ್ನ ಕೌರವೇಶ್ವರ, ನಿನ್ನ ಈ ದುಸ್ಸಾಹಸಕ್ಕೆ ನಿನ್ನನ್ನು ನಾನು ಪಾತಕಿ ಎಂದು ಸಂಬೋಧಿಸಬೇಕಾಗುತ್ತದೆ. ಆದರೂ ನೀನು ಇಷ್ಟೆಲ್ಲ ದುರ್ಕಾರ್ಯವನ್ನು ಮಾಡಿದರು ನಿನ್ನನ್ನು ಕೊಲ್ಲಿಸಲು ನನಗೆ ಮನಸ್ಸೇ ಬರುತ್ತಿಲ್ಲ. ಆದ್ದರಿಂದ ನನ್ನ ಮಾತುಗಳನ್ನು ಕೇಳಿ ಬದುಕಿಕೋ. ಕೃಷ್ಣ, ನಾನು ದುಷ್ಟನೇ ಆದರೂ ಏಕೆ ನಿನಗೆ ನನ್ನನ್ನು ಕೊಲ್ಲಲು ಮನಸ್ಸಿಲ್ಲ? ಕೌರವ, ಆರಿಗಾರು ಭೂತಾಳದಿ
ಯಾರಿಗಾರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುಮೆಗೆ ನಿನ್ನಯ ಭೂರಿ ಭಾಗ್ಯದ ಹೋಲುಮೆಗೆ ಸಾರಿದೇನೋ ನಾ ಸಾರಿದೇನೋ ಬಿಡು ಮನದ ಭ್ರಮಿದಾಕಾರವನ್ನು ಗೌರವೇಶ್ವರ, ಕೃಷ್ಣ. ಗುರುದರೆಯಾದ ನಿನ್ನ ಸೌಭಾಗ್ಯಕ್ಕೆ ಎಣೆಯುಂಟೆ. 100 ಜನ ಸಹೋದರರು ನಿನ್ನ ಆಜ್ಞಾನುವರ್ತಿಗಳು. ನಿಜ. ಚತುರಂಗ ಬಲ ನಿನಗಿದೆ. ಭೀಷ್ಮ ದ್ರೋಣರಂತವರು ನಿನ್ನ ಕಡೆಯಲ್ಲಿದ್ದಾರೆ. ಹ. ನಿನ್ನ ಈ ಸೌಭಾಗ್ಯವನ್ನೆಲ್ಲ ಉಳಿಸಿಕೊಳ್ಳಬೇಕಾದ್ರೆ ನೀನು ಪಾಂಡವರ ಮೇಲಿರುವ ಹಗೆತನವನ್ನು ಬಿಟ್ಟು ಬಿಡಯ್ಯ. ಎಲೆ ಮುರ ಅಂತ ಎನೆದರ ದೀಪ ನುಡಿದ ಎನೆದರ ದೀಪ ನುಡಿದ ಅರಿತಿಗೆ ಕೃಷ್ಣ ನುಡಿದ ಅರಿತಿಗೆ ಧನುಜರಿ ಪೂನಿ ಇಳೆಯ ಭಾರವ ಧನುಜರಿ ಪೂನಿ ಇಳೆಯ ಭಾರವ ನೊನೆಯಾಲವತರಿಸಿರುವ ಮಾಯಾ ಮನುಜ ನೀನು ಭಾರವನೊನೆಯಾಲವತರಿಸಿರುವ ಮಾಯಾ ಮನುಜ ನೀನು ಕೃಷ್ಣ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯರಿಗೆ ಅಸಾಧ್ಯ. ಒಬ್ಬ ವಿದುರ, ಒಬ್ಬ ಭೀಷ್ಮ, ಒಬ್ಬ ಅಕ್ರೂರ, ಹೀಗೆ ಕೆಲವೇ ಮಂದಿ ನಿನ್ನನ್ನು ಅರ್ಥ ಮಾಡಿಕೊಂಡವರು. ಅಂತೆಯೇ ನೀನು ಈ ಧರಿತ್ರಿಯಲ್ಲಿ ದುಷ್ಟರನ್ನು ವಧಿಸಿ ಈ ಭೂಮಿಯ ಭಾರವನ್ನು ಕಳೆಯುವುದಕ್ಕಾಗಿ ಅವತರಿಸಿದವ ಎನ್ನುವುದು ನಾನೂ ಬಲ್ಲೆ. ಆದರೂ ನಾನು ನೀನು ಹೇಳಿದಂತೆ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗುತ್ತಾ ಇಲ್ಲ. ಕೃಷ್ಣ, ಜಾನಾಮಿ ಧರ್ಮಂ ನಮೇ ಪ್ರವೃತ್ತಿ. ಧರ್ಮ ಯಾವುದು ನನಗೆ ಗೊತ್ತಿದೆ, ಆದರೆ ಆ ಮಾರ್ಗದಲ್ಲಿ ನನಗೆ ಅನುಸರಿಸುವುದಕ್ಕೆ ಆಗ್ತಾ ಇಲ್ಲ. ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಅಧರ್ಮ ಯಾವುದು ಅದು ನನಗೂ ಗೊತ್ತಿದೆ, ಆದರೆ ಆ ಮಾರ್ಗವನ್ನು ನನಗೆ ಬಿಡಲಾಗುತ್ತಿಲ್ಲ. ಕೃಷ್ಣ ಕೃಷ್ಣ, ನನಗೆ ಯಾರು ಆದರ್ಶಗಳು ಗೊತ್ತೇ? ಯಾರು? ಈ ಹಿಂದೆ ಹಿಂದೆ ರಾವಣ ಕಂಸ ಮುಖ್ಯರ ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ. ಮುಕ್ತಿಯ ಕರುಣಿಸಿದೆ ನೀನೆಂದರಿದು ವೈರದಿದವಾಂಗ್ರಿಯ ಹೊಂದುತ್ತಿರುವೆ. ಎಂದರಿದು ವೈರಾದಿ ತವಾಂಗ್ರಿಯ ಹೊಂದುತ್ತಿರುವೆ. ಕೃಷ್ಣ ಕೃಷ್ಣ, ಈ ಹಿಂದೆ ಕಂಸ, ರಾವಣ ಮೊದಲಾದಂತಹ ರಾಕ್ಷಸರು ನಿನ್ನಲ್ಲಿ ಹಗೆತನವನ್ನು ಸಾಧಿಸಿ ಆ ತನ್ಮೂಲಕ ಮುಕ್ತಿಯನ್ನು ಪಡೆದರು. ನನಗೆ ಅವರೇ ಆದರ್ಶ. ನಾನು ಹಿಡಿದಿರುವುದು ಅವರ ಮಾರ್ಗವನ್ನು. ಕೌರವ, ಹಾ. ಮುಂದೆ ನೀನು ಭಯಂಕರವಾದ ಮಹಾಭಾರತವನ್ನು ಯುದ್ಧವನ್ನು ಎದುರಿಸಬೇಕಾಗಿ ಬರಬಹುದು. ಎಚ್ಚರಿಕೆ. ದುರಗೆ ಬೆದರುವನಲ್ಲ, ದುರಗೆ
ಕೊಡುವವನಲ್ಲ, ರಿಪುಗಳ ಕರೆದುಕೊಡುವವನಲ್ಲ ರಾಜ್ಯವ. ಹರಣದಾದಿಗಳಲ್ಲದನ ಎಂದೆಳೆದ ನುಡಿದ. ಕೃಷ್ಣ, ನಾನು ಯುದ್ಧಕ್ಕೆ ಹೆದರುತ್ತೇನೆಂದು ಭಾವಿಸಿದೆಯಾ? ಮತ್ತೆ ಛೇ! ನಮ್ಮಂತಹ ವೀರ ಕ್ಷತ್ರಿಯರಿಗೆ ಯುದ್ಧವು ಒಂದು ಸರಸ. ಹಗೆಗಳನ್ನೇ ಕಾದಾಡುತ್ತಾ ವೀರ ಮರಣವನ್ನು ಅಪ್ಪುವುದು ನಮ್ಮ ಜೀವನದ ಗುರಿ. ಓಹೋ, ಅದೇ ರೀತಿ ನನ್ನ ಅಂತಿಮ ತೀರ್ಮಾನವನ್ನು ಕೇಳಯ್ಯ. ಏನಯ್ಯ? ಎಲೆ ಮೂರಾಂದ ಕಲಾಲಿಸೈ ಲಾಲಿಸೈ ಬೆಂಬಲಗೆ ಭೂಪರನೆರಗಿ ಬೆಂಬಲಗೆ ಭೂಪರನೆರಗಿ ಕುರುಮಂಡಲಕ್ಕೆ ಸನ್ನಗವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕುರುಮಂಡಲಕ್ಕೆ ಸನ್ನಗವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಗದಲ್ಲಿ ನಿನ್ನಡಿಯೊಳೆನ್ನಯ್ಯ ತಲೆಯ ನೈದೆ ಸಮರ್ಪಿಪೆ. ಕಲಗದಲ್ಲಿ ನಿನ್ನಡಿಯೊಳೆನ್ನಯ್ಯ ತಲೆಯ ನೈದೆ ಸಮರ್ಪಿಪೆ. ಇದಗಳಿಗೆ ನೆಂದಲುದ ಬೀಳೆ ಬರಿತ್ತು. ನಿನ್ನವರಾದಂತಹ ಪಾಂಡವರು ಸಕಲ ಯುದ್ಧ ಸನ್ನಾಹಗಳೊಂದಿಗೆ ಇದೇ ಮಾರ್ಗಶೀರ್ಷ ಮಾಸದ ಶುಕ್ಲ ತ್ರಯೋದಶಿ ಭಾನುವಾರದಂದು ಧರ್ಮ ಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ಬರಲಿ. ಅಲ್ಲಿ ನಡೆಯುವಂತಹ ಧರ್ಮ ಯುದ್ಧದಲ್ಲಿ ಪಾಪಿಯಾದಂತಹ ನಾನು ಅಲ್ಲಿ ನಡೆಯುವ ಯುದ್ಧದಲ್ಲಿ ನನ್ನ ಶಿರಸ್ಸನ್ನು ಅರಿದು ನಿನ್ನ ಪಾದಗಳಿಗೆ ಅರ್ಪಿಸುತ್ತೇನೆ. ಇದೇ ನನ್ನ ಅಂತಿಮ ತೀರ್ಮಾನ. ಇದೋ ಧುರವೀಳ್ಯ.